ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಮುರಿದು ಬಿತ್ತು ಶಾಂತಿ ಮಾತು, ಖಚಿತವಾಯಿತು ಹೊಸ ಯುದ್ಧ. ಇರಾನ್ ಮೇಲೆ ಮತ್ತೆ ಅಟ್ಯಾಕ್. ನಮಸ್ಕಾರ ಸ್ನೇಹಿತರೆ, ಶೀಘ್ರದಲ್ಲೇ ಜಗತ್ತು ಮತ್ತೊಂದು ಯುದ್ಧಕ್ಕೆ ಸಾಕ್ಷಿಯಾಗೋದು ಬಹುತೇಕ ಖಚಿತವಾಗಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಿದ್ದ ಬಹುನಿರೀಕ್ಷಿತ ನ್ಯೂಕ್ಲಿಯರ್ ಡೀಲ್ ಕೊನೆಗೂ ಮುರಿದು ಬಿದ್ದಿದೆ. ನಿರೀಕ್ಷೆ ಮಾಡಿದ ರೀತಿಯಲ್ಲೇ ಟ್ರಂಪ್ ಮತ್ತು ಖಮೇನಿಗಳ ಮಧ್ಯೆ ಒಮ್ಮತ ಮೂಡಿಲ್ಲ. ಭರ್ತಿ 5 ಸುತ್ತಿನ ಮಾತುಕತೆ ನಂತರ ಎರಡೂ ಕಡೆಯ ಅಧಿಕಾರಿಗಳು ಕುರ್ಚಿ ತಳ್ಳಿ ವಾಪಸ್ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಇಂಥದ್ದೊಂದು ಸುದ್ದಿ ಬರ್ತಿದ್ದಂತೆ ಜಾಗತಿಕ ತೈಲ ಬೆಲೆಯಲ್ಲಿ ಏರಿಕೆ ಕಂಡಿದೆ. ಅಮೆರಿಕ ತನ್ನ ಸೇನಾ ಪಡೆಗಳಿಗೆ ಅಲರ್ಟ್ ಜಾರಿ ಮಾಡಿದೆ. ಇಸ್ರೇಲ್ ಕೂಡ ಯುದ್ಧ ವಿಮಾನಗಳನ್ನ ರೆಡಿ ಮಾಡ್ತಿದೆ. ಒಟ್ಟಾರೆ ಮಿಡ್ಲ್ ಈಸ್ಟ್ ಮತ್ತೊಂದು ಸುತ್ತಿನ ಮಹಾ ಕದನದ ಕಡೆ ಮುಖ ಮಾಡ್ತಿದೆ. ಹಾಗಿದ್ರೆ ಇರಾನ್ ಮತ್ತು ಅಮೆರಿಕ ನಡುವೆ ನಡೆದಿದ್ದೇನು? ಈ ಮಾತುಕತೆ ಫೇಲ್ ಆಗಿದ್ದೇಕೆ? ಈ ಸಲ ಇಸ್ರೇಲ್ ಸಂಪೂರ್ಣ ಯುದ್ಧ ಮಾಡುತ್ತಾ? ಅದಕ್ಕೆ ಇರಾನ್ ತಯಾರಿ ಹೇಗಿದೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಫೇಲ್ ಆಯ್ತು ಶಾಂತಿ ಮಾತು, ಮಿಡ್ಲ್ ಈಸ್ಟ್ ನಲ್ಲಿ ಮತ್ತೆ ಸಂಘರ್ಷ. ಸ್ನೇಹಿತರೆ, ಕಳೆದ ಕೆಲ ದಿನಗಳಿಂದ ಇಡೀ ಜಗತ್ತು ಅತ್ಯಂತ ಸೂಕ್ಷ್ಮವಾಗಿ ಈ ಮಾತುಕತೆಯನ್ನ ಗಮನಿಸ್ತಾ ಇತ್ತು. ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಮಾಡ್ಕೋಬಾರ್ದು, ಆ ಪ್ರಯತ್ನ ಮಾಡಿದ್ರೆ ನಾವು ದಾಳಿ ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಿತ್ತು. ಇತ್ತ ಇರಾನ್ ಕೂಡ ನಾವು ಅಣ್ವಸ್ತ್ರ ತಯಾರಿ ಮಾಡ್ತಿಲ್ಲ, ನಾಗರಿಕ ಉದ್ದೇಶಕ್ಕೆ ಮಾತ್ರ ಯುರೇನಿಯಂ ಬಳಸ್ತಿದ್ದೀವಿ ಅಂತ ಹೇಳ್ತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ 5 ರೌಂಡ್ ಮಾತುಕತೆಯಾಗಿತ್ತು. 3 ಸಭೆಯವರೆಗೂ ಇದರಲ್ಲಿ ಪಾಸಿಟಿವ್ ಬೆಳವಣಿಗೆ ಇತ್ತು. ಆದ್ರೆ 4 ಮತ್ತು 5ನೇ ಸಭೆಯಲ್ಲಿ ಅಪಸ್ವರ ಎದ್ದಿದೆ. ಮಾತುಕತೆ ಸಂಪೂರ್ಣ ಹಳ್ಳ ಹಿಡಿತಾ ಇದೆ. ಸ್ನೇಹಿತರೆ, ಇಲ್ಲಿ ಅಮೆರಿಕದ ವಾದ ಏನಿತ್ತು ಅಂದ್ರೆ, ಇರಾನ್ ಒಂದೇ 1 ಗ್ರಾಂ ಕೂಡ ಯುರೇನಿಯಂ ಎನ್ರಿಚ್ ಮಾಡಬಾರ್ದು, ಜಾಗತಿಕ ಸಂಸ್ಥೆಗಳಿಗೆ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂಗಳ ಬಗ್ಗೆ ಆಕ್ಸೆಸ್ ಕೊಡಬೇಕು, ಅಣು ಕಾರ್ಯಕ್ರಮ ಫುಲ್ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ ವಾದ ಮಾಡ್ತಿತ್ತು. ಆದ್ರೆ ಇರಾನ್ ಇದಕ್ಕೆ ಬಿಲ್ಕುಲ್ ಒಪ್ತಿರ್ಲಿಲ್ಲ. ಯುರೇನಿಯಂ ಎನ್ರಿಚ್ ಅನ್ನೋದು ನಮ್ಮ ಜನ್ಮಸಿದ್ಧ ಹಕ್ಕು, ನಮ್ಮ ಜನರಿಗಾಗಿ ಅದನ್ನ ಮಾಡೇ ಮಾಡ್ತೀವಿ, ಆದ್ರೆ ನಾಗರಿಕ ಉದ್ದೇಶಕ್ಕೆ ಬಳಸ್ತೀವಿ ಅಂತ ಹೇಳಿತ್ತು. ಆದ್ರೆ ಅಮೆರಿಕ ಇದಕ್ಕೆ ಒಪ್ತಿರ್ಲಿಲ್ಲ. ಸ್ನೇಹಿತರೆ, ಹಾಗ್ ನೋಡಿದ್ರೆ 2002ರಿಂದಲೂ ಇಂಥದ್ದೊಂದು ಮಾತುಕತೆ ಆಗ್ತಾನೇ ಇದೆ. 2009ರ ತನಕ ಎಲ್ಲ ಒಳ್ಳೆ ದಾರಿಲೇ ಸಾಕ್ತಿತ್ತು. ಆದ್ರೆ 2010ರಲ್ಲಿ ಇರಾನ್ ಈ ಎಲ್ಲಾ ಮಾತುಕತೆ ಮುರಿದು ಅಣ್ವಸ್ತ್ರ ತಯಾರಿಗೆ ಹೆಜ್ಜೆ ಇಡ್ತು. ಹೀಗಾಗಿ ಅಮೆರಿಕ, ಯುರೋಪ್ ಎಲ್ಲರೂ ಸೇರಿ ಇರಾನ್ ಮೇಲೆ ಸ್ಯಾಂಕ್ಷನ್ ಹೇರಿದ್ರು. ಇದು ಇರಾನನ್ನ ಮತ್ತೆ ಕೆರಳಿಸ್ತು. ಇದರ ಪರಿಣಾಮ 2015ರಲ್ಲಿ ಮತ್ತೊಂದು ಒಪ್ಪಂದ ಆಯಿತು. ಅಮೆರಿಕ, ಫ್ರಾನ್ಸ್, ಚೀನಾ, ರಷ್ಯಾ, ಬ್ರಿಟನ್, ಜರ್ಮನಿ ಇವರೆಲ್ಲ ಸೇರಿ ಜಾಯಿಂಟ್ ಡೀಲ್ ಮಾಡ್ಕೊಂಡ್ರು. ಅದನ್ನ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತ ಕರೆಯಲಾಯಿತು. ಇದರ ಪ್ರಕಾರ ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಮಾಡಂಗಿಲ್ಲ, ನಾವಿದಕ್ಕೆ ಅವಕಾಶ ಕೊಡಲ್ಲ ಅಂತ ಇವರೆಲ್ಲ ಹೇಳಿದ್ರು. ರಷ್ಯಾ ಮತ್ತು ಚೀನಾಗಳು ಇರಾನ್ ಪರ ವಾದ ಮಾಡ್ತಿದ್ವು. ಆದ್ರೆ ಈ ಕೂಟಕ್ಕೆ ಇರಾನ್ ಬೆಲೆ ಕೊಡ್ಲಿಲ್ಲ. ಅವರು ಹೇಗಾದ್ರೂ ಮಾಡಿ ಅಣ್ವಸ್ತ್ರ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಹೀಗಾಗಿ 2018ರಲ್ಲಿ ಟ್ರಂಪ್ ಈ ಒಪ್ಪಂದದಿಂದ ಹಿಂದೆ ಸರಿದ್ರು. ಇದೊಂದು ವೇಸ್ಟ್ ಒಪ್ಪಂದ, ಇರಾನ್ ನಮ್ಮ ಮಾತೇ ಕೇಳ್ತಿಲ್ಲ ಅಂತ ಆರೋಪ ಮಾಡಿದ್ರು. ಇದ್ರ ಬೆನ್ನಲ್ಲೇ ಅಮೆರಿಕ ಸೇನೆ ಇರಾನ್ ಅಣು ವಿಜ್ಞಾನಿಗಳನ್ನ ಬೀದಿಲೇ ಹತ್ಯೆ ಮಾಡ್ತು. ಅಲ್ಲಿಂದ ಅಮೆರಿಕ ಮತ್ತು ಇರಾನ್ ನಡುವೆ ದ್ವೇಷ ಹೆಚ್ಚಾಗಿದೆ. ಬೈಡೆನ್ ಅವಧಿಯಲ್ಲಿ ಅಂಥದ್ದೇನೂ ನಡೆಯಲಿಲ್ಲ, ಆದ್ರೆ ಟ್ರಂಪ್ ಅವಧಿಯಲ್ಲಿ ಅದು ವಿಪರೀತಕ್ಕೆ ಹೋಗಿದೆ. ಟ್ರಂಪ್ ಅಧಿಕಾರಕ್ಕೂ ಬರೋ ಮೊದಲೇ ಇರಾನ್ಗೆ ನರಕ ತೋರಿಸ್ತೀವಿ ಅಂತ ಹೇಳಿಕೆ ಕೊಡ್ತಿದ್ರು. ಇರಾನ್ ನ್ಯೂಕ್ಲಿಯರ್ ಸೈಟ್ ಮೇಲೆ ಅಟ್ಯಾಕ್ ಆಗ್ಬೋದು ಅಂತ ಹೇಳ್ತಿದ್ರು. ಆದ್ರೆ ಟ್ರಂಪ್ ಅಧ್ಯಕ್ಷರಾದ ನಂತರ ಅದೇನಾಗ್ಲಿಲ್ಲ. ಇದು ಅಮೆರಿಕದ ಮಿತ್ರ ದೇಶವೊಂದಕ್ಕೆ ದೊಡ್ಡ ಅಸಮಾಧಾನ ತಂದಿತ್ತು. ಈ ಮಧ್ಯೆ ಯುರೋಪ್ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ಮಾಡ್ತೀವಿ ಅಂತ ಮುಂದೆ ಬಂತು. ಯೆಮೆನ್, ಇಟಲಿ ಎಲ್ಲಾ ಕಡೆ ಸಭೆ ಆಗಿತ್ತು. ಆದ್ರೆ ಆ ಸಭೆಗಳೇ ಈಗ ಅರ್ಥ ಕಳ್ಕೊಂಡಿವೆ. ಇರಾನ್ ಜೊತೆಗಿನ ಮಾತುಕತೆಯಲ್ಲಿ ನಮಗೆ ನಂಬಿಕೆ ಬರ್ತಿಲ್ಲ, ನಾವು ಈ ಒಪ್ಪಂದ ರೀಚ್ ಆಗ್ತೀವಿ ಅಂತ ಅನಿಸ್ತಿಲ್ಲ, ನಮ್ಮ ಸೇನೆಯನ್ನ ನಾವು ಮೂವ್ ಮಾಡ್ತಿದ್ದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಆ ಮೂಲಕ ಮಿಡ್ಲ್ ಈಸ್ಟ್ ನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಸೇನೆ ಮೂವ್ ಮಾಡ್ತೀವಿ ಅಂದ್ರೆ ಟ್ರಂಪ್ ಹೆಚ್ಚಿನ ಸೇನೆ ನಿಯೋಜನೆ ಮಾಡ್ತಿದ್ದಾರೆ ಅಂತಲ್ಲ. ಇರಾನ್ ವಿರುದ್ಧ ದಾಳಿಯಾದ್ರೆ ಅವರು ಅಮೆರಿಕ ಮೇಲೂ ಪ್ರತಿದಾಳಿ ಮಾಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾವು ನಮ್ಮ ಸಿಬ್ಬಂದಿಗಳನ್ನ ಸ್ಥಳಾಂತರಿಸ್ತಿದ್ದೇವೆ, ಅದು ಅಪಾಯಕಾರಿ ಸ್ಥಳವಾಗಬಹುದು, ನಾವು ಅಲ್ಲೇನಾಗುತ್ತೋ ನೋಡ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಸೇಮ್ ಟೈಮ್ ಅಮೆರಿಕ ಇರಾನ್ಗೆ ಪರಮಾಣು ಅಸ್ತ್ರ ಹೊಂದೋಕೆ ಬಿಡಲ್ಲ, ಅದಕ್ಕೆ ನಾವು ಅವಕಾಶ ನೀಡಲ್ಲ ಅಂತ ಪುನರುಚ್ಚಾರ ಮಾಡಿದ್ದಾರೆ. ಈ ಮೂಲಕ ಇಲ್ಲಿ ಇರಾನ್ ಮೇಲೆ ದಾಳಿ ಮಾಡೋದು ಬಹುತೇಕ ಖಚಿತ ಅನ್ನೋ ವಾತಾವರಣ
ಮಿಡ್ಲ್ ಸೃಷ್ಟಿಯಾಗಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 36,500. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 17 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ದಾಳಿ ಮಾಡೋದ್ಯಾರು? ಸ್ನೇಹಿತರೆ, ಇದಕ್ಕೆ ಹೆಚ್ಚಿನ ಅನುಮಾನ ಉಳಿದಿಲ್ಲ. ಇಲ್ಲಿ ಇರಾನ್ ಮೇಲೆ ಅಮೆರಿಕ ಮೊದಲು ಯುದ್ಧಕ್ಕೆ ಇಳಿಯೋ ಸಾಧ್ಯತೆ ತುಂಬಾ ದೂರ ಇದೆ. ಯಾಕಂದ್ರೆ ಇಲ್ಲಿ ಅಮೆರಿಕಾಗೂ ಮೊದಲೇ ಇರಾನ್ ಮೇಲೆ ದಾಳಿ ಮಾಡೋಕೆ ಇಸ್ರೇಲ್ ತಯಾರಾಗಿದೆ. ಮಾಹಿತಿ ಪ್ರಕಾರ ಈಗಾಗಲೇ ಇಸ್ರೇಲ್ ತನ್ನ ಸೇನೆಯನ್ನ ಹೈ ಅಲರ್ಟ್ನಲ್ಲಿರುವಂತೆ ಹೇಳಿದೆ. ಅಮೆರಿಕದ ಮಾಧ್ಯಮಗಳು ಕೂಡ ಯಾವುದೇ ಕ್ಷಣದಲ್ಲಿ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ವರದಿ ಮಾಡ್ತಿವೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಕಳೆದ ಕೆಲ ತಿಂಗಳುಗಳಿಂದ ಇರಾನ್ ಇಸ್ರೇಲ್ ಮಧ್ಯೆ ಇಂಥದ್ದೊಂದು ಸಂದರ್ಭ ಬಂದೇ ಬರುತ್ತೆ ಅಂತ ವಿಶ್ಲೇಷಣೆ ಇತ್ತು. ಯಾಕಂದ್ರೆ ಅಮೆರಿಕ ಮಾಡ್ತಿದ್ದ ನ್ಯೂಕ್ಲಿಯರ್ ಡೀಲ್ ಅನ್ನ ಇಸ್ರೇಲ್ ಕಟುವಾಗಿ ವಿರೋಧ ಮಾಡ್ತಿತ್ತು. ಇರಾನ್ ಆಲ್ಮೋಸ್ಟ್ ಅಣುಬಾಂಬ್ ತಯಾರಿಸೋ ಹತ್ರಕ್ಕೆ ಬಂದಿದೆ. ಅವರತ್ರ ಹೀಗೆ ಮಾತುಕತೆ ಮಾಡಿದ್ರೆ ಮುಂದೆ ಗಂಭೀರ ಪರಿಣಾಮ ಉಂಟು ಮಾಡಬಹುದು. ನಮಗೆ ಬಿಡಿ, ನಾವು ನೋಡ್ಕೋತೀವಿ ಅಂತ ಇಸ್ರೇಲ್ ಹೇಳ್ತಿತ್ತು. ಆದ್ರೆ ಬೈಡನ್ ಆಡಳಿತ ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನಿಮ್ಗೆ ನೆನಪಿರ್ಬೋದು, ಕಳೆದ ವರ್ಷವೇ ಇಸ್ರೇಲ್ಗೆ 2 ಸಲ ಈ ಅಪಾರ್ಚುನಿಟಿ ಮಿಸ್ ಆಗಿತ್ತು. 2024 ಏಪ್ರಿಲ್ 13ರಂದು ಇರಾನ್ ಇಸ್ರೇಲ್ ಮೇಲೆ ಡ್ರೋನ್ ಮತ್ತು ಮಿಸೈಲ್ ದಾಳಿ ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಇರಾನ್ನ ಇಸ್ಫಹಾನ್ ಬಳಿ ಏರ್ ಡಿಫೆನ್ಸ್ ರೇಡಾರ್ ಸೈಟ್ ಮೇಲೆ ದಾಳಿ ಮಾಡಿತ್ತು. ಆಗ ಇರಾನ್ಗೆ ಅಲ್ಪ ಸ್ವಲ್ಪ ನಷ್ಟ ಆಗಿದ್ದು ಬಿಟ್ರೆ ದೊಡ್ಡದೇನೂ ನಡೆದಿರಲಿಲ್ಲ. ಆಮೇಲೆ 2024 ಅಕ್ಟೋಬರ್ 1ನೇ ತಾರೀಕು ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿತು. ಆಗ ಇಸ್ರೇಲ್ ಆಪರೇಷನ್ ಡೇಸ್ ಆಫ್ ರಿಪೆಂಟೆನ್ಸ್ ಕೋಡ್ ನೇಮ್ನಲ್ಲಿ ಇರಾನ್ ಮೇಲೆ ದೊಡ್ಡ ಏರ್ ಸ್ಟ್ರೈಕ್ ನಡೆಸಿತ್ತು. ಇರಾನ್ನ ಮಿಸೈಲ್ ಪ್ರೊಡಕ್ಷನ್ ಫೆಸಿಲಿಟಿ, ತೆಹರಾನ್, ಖುಜೇಸ್ತಾನ್ ಮತ್ತು ಇಲಾಂನಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮ್ ಸೇರಿ ಮಿಲಿಟರಿ ಸೈಟ್ ಟಾರ್ಗೆಟ್ ಮಾಡಿತ್ತು. F-35 ಸ್ಟೆಲ್ತ್ ಫೈಟರ್ ಸೇರಿ 100ಕ್ಕೂ ಅಧಿಕ ಏರ್ಕ್ರಾಫ್ಟ್ ಬಳಸಿತ್ತು. ಆದ್ರೆ ಆಗ್ಲೂ ಅಣುಕೇಂದ್ರಗಳನ್ನ ಇಸ್ರೇಲ್ ಮುಟ್ಟಿರ್ಲಿಲ್ಲ. ಅದಕ್ಕೆ ಅಮೆರಿಕ ಅಡ್ಡಗಾಲು ಹಾಕಿತ್ತು. ಆದ್ರೆ ಟ್ರಂಪ್ ಬಂದ್ಮೇಲೆ ಇಸ್ರೇಲ್ ಇದನ್ನ ಗುರಿಯಾಗಿಸಿಕೊಳ್ಬೋದು, ಅಣು ಕೇಂದ್ರಗಳನ್ನ ಹೊಡಿಬಹುದು ಅಂತ ಹೇಳಲಾಗಿತ್ತು. ಕೆಲ ವಾರಗಳ ಹಿಂದೆ ಇಸ್ರೇಲ್ ಸಮರಾಭ್ಯಾಸ ಮಾಡಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿತ್ತು. ಈಗ ಅಮೆರಿಕ ಇರಾನ್ ಒಪ್ಪಂದ ಮುರಿದಿರೋದು ಇಸ್ರೇಲ್ಗೆ ದೊಡ್ಡ ಅವಕಾಶ ಕೊಟ್ಟಂತಾಗಿದೆ. ಸ್ನೇಹಿತರೆ, ಇಲ್ಲಿ ಅಮೆರಿಕಾಗೆ ಇರಾನ್ ವಿರುದ್ಧ ದಾಳಿ ಮಾಡೋದು ಸ್ಟ್ರಾಟಜಿಕ್ ಕಾರಣಗಳಿಂದ ಇಂಪಾರ್ಟೆಂಟ್. ಆದ್ರೆ ಇಸ್ರೇಲ್ಗೆ ಇದು ಮಾಡು ಇಲ್ಲವೇ ಮಡಿ ಅನ್ನೋ ವಿಷಯ. ಯಾಕಂದ್ರೆ ಮೊನ್ನೆ ಕೂಡ ನ್ಯೂಕ್ಲಿಯರ್ ವಾಚ್ ಡಾಗ್ ಮುಖ್ಯಸ್ಥರು ಕೂಡ ಯಾವುದೇ ಕ್ಷಣದಲ್ಲಿ ಇರಾನ್ ನ್ಯೂಕ್ಲಿಯರ್ ಅಸ್ತ್ರ ಮಾಡ್ಕೋಬಹುದು, ಇಸ್ರೇಲ್ ದಾಳಿ ಮಾಡಿದ್ರೆ ನಾವು ಆ ಆಪ್ಷನ್ ನೋಡ್ತೀವಿ ಅಂತ ಇರಾನ್ ನಾಯಕರು ಹೇಳಿದ್ದಾರೆ ಅಂತ ಅವರು ಹೇಳಿದ್ರು. ಸೊ ಇಲ್ಲಿ ಇರಾನ್ ಅಣುಬಾಂಬ್ ಹತ್ರಕ್ಕೆ ಬಂದಿರೋದು ಬಹುತೇಕ ನಿಜ. ಹೀಗಾಗಿ ಇಸ್ರೇಲ್ಗೆ ಇದು ಅನಿವಾರ್ಯದ ತರ ಕಾಣ್ತಿದೆ. ಕಳೆದ 80 ವರ್ಷಗಳಿಂದ ಇಸ್ರೇಲ್ ಇಂಥದ್ದೊಂದು ದಿನ ಬರಬಾರ್ದು ಅಂತಲೇ ಮೈಯೆಲ್ಲ ಕಣ್ಣಾಗಿ ಕಾಯ್ತಿದೆ. ಅದರಲ್ಲೂ ಇರಾನ್ ಯಾವುದೇ ಕಾರಣಕ್ಕೂ ಅಣುಶಕ್ತವಾಗಬಾರದು ಅನ್ನೋದು ಇಸ್ರೇಲ್ನ ನೀತಿ. ಹೀಗಿರುವಾಗ ಇರಾನ್ ಅಣ್ವಸ್ತ್ರ ತಯಾರಿ ಮಾಡೋಕೆ ಹತ್ರಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ಅದು ಇಸ್ರೇಲ್ನ ಅಸ್ತಿತ್ವಕ್ಕೆ ಧಕ್ಕೆ ಅಂತಲೇ ಅರ್ಥ. ಹೀಗಾಗಿನೇ ನಾವು ಇದನ್ನ ಇಲ್ಲಿಗೆ ಬಿಡಲ್ಲ ಅಂತ ಇಸ್ರೇಲ್ ಹೇಳ್ತಿದೆ. ಸದ್ಯಕ್ಕಂತೂ ಯುದ್ಧ ತಯಾರಿ ಜೋರಾಗಿದೆ. ಅಮೆರಿಕ ತನ್ನ ಮಿತ್ರ ದೇಶಗಳಿಂದ ಅಂದ್ರೆ ಕುವೈತ್, ಬಹ್ರೇನ್ ಮತ್ತು ಇರಾಕ್ನಲ್ಲಿರೋ ತನ್ನ ರಾಯಭಾರ ಕಚೇರಿಯಲ್ಲಿನ ಸಿಬ್ಬಂದಿಗಳನ್ನ ಮತ್ತು ಅವರ ಕುಟುಂಬದವರನ್ನ ಸ್ಥಳಾಂತರಿಸಲು ಆದೇಶಿಸಿದೆ. ರಾಯಭಾರ ಕಚೇರಿ, ಸೇನೆ ಎಲ್ಲವನ್ನ ಹೈ ಅಲರ್ಟ್ನಲ್ಲಿರುವಂತೆ ಸೂಚಿಸಲಾಗಿದೆ. ಇತ್ತ ಗಾಜಾ, ಲೆಬನಾನ್ ಯುದ್ಧ ಮುಗಿಸಿರೋ ಇಸ್ರೇಲ್ಗೆ ಈಗ ಇರಾನ್ ಏಕೈಕ ಶತ್ರುವಾಗಿ ಕಾಣ್ತಿದೆ. ನೇತನ್ಯಾಹು ಮತ್ತು ಟ್ರಂಪ್ ಇಬ್ರಿಗೂ ಇಲ್ಲಿ ಇರಾನ್ ಮೇಲೆ ದಾಳಿ ಮಾಡೋದ್ರಿಂದ ರಾಜಕೀಯವಾಗಿ ಕೂಡ ಲಾಭ ಇದೆ. ಮೊದಲನೇದು, ನೇತನ್ಯಾಹು ವಿರುದ್ಧ ಅವರ ದೇಶದಲ್ಲೇ ಕೆಲವರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಗಾಜಾದಲ್ಲಿ ಮಾನವೀಯ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂತ ಪಶ್ಚಿಮ ದೇಶಗಳು ತಿರುಗಿ ಬಿದ್ದಿದ್ದಾರೆ. ಸೊ ಇದೆಲ್ಲದಕ್ಕೂ ಮದ್ದು ಅಂದ್ರೆ ಅದು ಇರಾನ್ ಮಾತ್ರ. ಸೊ ಅಲ್ಲಿ ಎಂಗೇಜ್ ಆದ್ರೆ ಎಲ್ಲರ ಗಮನ ಆ ಕಡೆ ಹೋಗುತ್ತೆ. ಇನ್ನು ಟ್ರಂಪ್ಗೂ ನಾನಾ ಕಾರಣಗಳಿಂದ ಇರಾನ್ನ ಮತ್ತೆ ಕೆಣಕ್ಬೇಕಿದೆ. ಅವರು ದೇಶದಲ್ಲಿ ಎದುರಿಸ್ತಿರೋ ಪ್ರತಿಭಟನೆಯ ಬಿಸಿಯನ್ನ ಮತ್ತು ಇನ್ನಿತರ ಸಮಸ್ಯೆಯ ಗಮನವನ್ನ ಬೇರೆ ಕಡೆ ಸೆಳಿಬೇಕು. ಇದೆಲ್ಲದಕ್ಕೂ ಮುಖ್ಯವಾಗಿ ಖಮೇನಿಗಳು ಅಧಿಕಾರದಲ್ಲಿದ್ದಷ್ಟು ಅವರು ಅಣುಬಾಂಬ್ಗೆ ಪ್ರಯತ್ನ ಮಾಡ್ತಲೇ ಇರ್ತಾರೆ. ಈಗಲ್ದೇ ಇದ್ರೂ ಅವರು 5 ವರ್ಷದೊಳಗಾದ್ರೂ ಆ ಪ್ರಯತ್ನ ನಡೀತಿರುತ್ತೆ. ಹೀಗಾಗಿ ಆ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿ ಮಾಡೋದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ಇತ್ತ ಇರಾನ್ ಕೂಡ ದೊಡ್ಡ ಅಕ್ಷರಗಳಲ್ಲಿ ವಿ ಆರ್ ರೆಡಿ ಅಂತ ಪೋಸ್ಟ್ ಹಾಕಿದೆ. ಸೊ 2 ಗುಂಪುಗಳ ನಡುವೆ ಕದನದ ಬಿಸಿ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಿದೆ. ಇನ್ನು ಇರಾನ್ ಕೂಡ ಸಣ್ಣ ಸೇನೆ ಹೊಂದಿಲ್ಲ, ಅವರು ಡ್ರೋನ್ ಮತ್ತು ಮಿಸೈಲ್ ಪವರ್ ಹೊಂದಿದ್ದಾರೆ. ಹೀಗಾಗಿ ಅಲ್ಲಿ ಯುದ್ಧ ನಡೆದ್ರೆ 2 ಕಡೆ ದೊಡ್ಡ ನಷ್ಟ ಆಗೋ ಸಾಧ್ಯತೆಯಂತೂ ಹೆಚ್ಚಾಗ್ತಿದೆ.
ಅಲ್ದೇ ಇರಾನ್ ನಾನು ಅಮೆರಿಕ ಮಿತ್ರರನ್ನು ಟಾರ್ಗೆಟ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದೆ. ಸೊ ಇಸ್ರೇಲ್ ದಾಳಿ ಮಾಡಿದ್ರೆ ಇರಾನ್ ಅಮೆರಿಕ ಮತ್ತದರ ಮಿತ್ರ ರಾಷ್ಟ್ರದಲ್ಲಿರೋ ಅಸೆಟ್ ವಿರುದ್ಧವೂ ತಿರುಗಿ ಬೀಳ್ಬೋದು. ಇರಾನ್ನ ಮಿಸೈಲ್ ರೇಂಜ್ ಒಳಗಡೆ ಇರೋ ಇರಾಕ್, ಕುವೈತ್, ಕತಾರ್, ಬಹ್ರೇನ್ ಮತ್ತು ಯುಎಇನಲ್ಲಿನ ಅಮೆರಿಕದ ಬೇಸ್ಗಳ ಮೇಲೆ ಇರಾನ್ ಮತ್ತದರ ಪ್ರಾಕ್ಸಿ ಗುಂಪುಗಳು ಪ್ರತಿದಾಳಿ ಮಾಡೋ ಸಾಧ್ಯತೆ ಇರುತ್ತೆ. ಹಾಗೇನಾದ್ರೂ ಆದ್ರೆ ಅಮೆರಿಕ ನೇರವಾಗಿ ಈ ಯುದ್ಧಕ್ಕೆ ಎಂಟರ್ ಆಗ್ಬೇಕಾಗತ್ತೆ. ಅಮೆರಿಕ ಬಂದ್ಮೇಲೆ ನ್ಯಾಟೋ ಕೂಡ ಬರುತ್ತೆ. ಇವೆಲ್ಲ ಒಟ್ಟು ಸೇರಿದ್ರೆ ಪುಟಿನ್ ಕೂಡ ಹಿಂದೆ ನಿಂತು ಹೆಲ್ಪ್ ಮಾಡ್ಬೋದು. ಆಗ ದೊಡ್ಡ ಪ್ರಾದೇಶಿಕ ಯುದ್ಧ ಆಗೋ ಸಾಧ್ಯತೆಯನ್ನ ತಳ್ಳಿ ಹಾಕೋಕ್ಕಾಗಲ್ಲ. ಹೀಗಾಗಿನೇ ತೈಲ ಮಾರುಕಟ್ಟೆಯಲ್ಲಿ ಭಾರೀ ಏರಿಳಿತ ಆಗ್ತಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಂಚ್ ಮಾರ್ಕ್ ಪ್ರೈಸ್ 4%ಗೂ ಅಧಿಕ ಏರಿಕೆಯಾಗಿದೆ. ಅಂದ್ರೆ ಪ್ರತಿ ಬ್ಯಾರೆಲ್ಗೆ $69 ಅಂದ್ರೆ $5,905 ಏರಿಕೆಯಾಗಿದೆ. ಸೊ ಮುಂದೆ ಇದು ಏನಾಗುತ್ತೆ ಅನ್ನೋದು ಈಗ ಇಸ್ರೇಲ್ ಹೆಜ್ಜೆ ಮೇಲೆ ಆಧಾರಪಟ್ಟಿದೆ. ಸೊ ಫ್ರೆಂಡ್ಸ್, ಇದು ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರೋ ಬೆಳವಣಿಗೆಗಳ ಕುರಿತ ಅಪ್ಡೇಟ್ಸ್. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.